कर खोलो जी। क्या जी बताइए, लाख बुरा चाहे तो क्या होता है? वही होता है जो मंजूर खुदा होता है। ಸುಮ್ಮನೆ ಎಕ್ಸಲೇಟರ್ ಕೊಡೋದಾ? ಇದು ಹೆಂಗಿದೆ ಅಣ್ಣ? ಗಾಡಿ ಹೆಂಗ್ ನುಗ್ಗುತ್ತದು ಏಮಂತ? ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ನಿಮ್ಮೆಲ್ಲರ ಕನ್ನಡ ಚಿತ್ರರಂಗದ ಮೇರು ತಾರೆ, ನಿಮ್ಮೆಲ್ಲರ ಅಮ್ಮ, ನಮ್ಮ ಲೀಲಮ್ಮ. ಹೌದು, ಲೀಲಮ್ಮನ ಅಪ್ಪಟ ಅಭಿಮಾನಿ ಆಸಿಫ್ ಅವರು ಕೂಡ ಇದ್ದಾರೆ. ಇವತ್ತು ಅವರ ಒಂದು ಆಟೋಗೆ ನಮ್ಮ ಲೀಲಮ್ಮ ಹಾಗೂ ವಿನೋದ್ ಅಣ್ಣನ ಒಂದು ಪೋಸ್ಟರ್ ಕೂಡ ಅಂಟಿಸಿದ್ದಾರೆ. ಇವತ್ತು ಆ ಪೋಸ್ಟರ್ನ ನಮ್ಮ ವಿನೋದ್ ಅಣ್ಣ ಲಾಂಚ್ ಮಾಡಿದ್ದಾರೆ. ಖುಷಿ ಆಗ್ತಾ ಇದೆ. ಆಸಿಫ್ ಅವರೇ ನಮಸ್ತೆ. ಚೆನ್ನಾಗಿದ್ದೀನಿ ಸರ್. ಇವತ್ತು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಅಮ್ಮ ಮತ್ತು ಅಣ್ಣ, ತಾಯಿಗೆ ತಕ್ಕ ಮಗ ಅಂತಲೇ ಹೇಳ್ಬೋದು. ಅವರ ಒಂದು ಭಾವಚಿತ್ರ ನಿಮ್ಮ ಒಂದು ಆಟೋದಲ್ಲಿ ಅಂಟಿಸಿ, ಆ ಪೋಸ್ಟನ್ನ ಅಂಟಿಸಿ ಅದನ್ನು ಲಾಂಚ್ ಮಾಡಿಸಿದ್ದಾರೆ ಅಣ್ಣನ ಕೈಲಿ. ಹೇಗನ್ಸುತ್ತೆ? ನೀವು ಅವರ ಅಪ್ಪಟ ಅಭಿಮಾನಿ. ಹೌದು, ತುಂಬ ಅಪ್ಪಟ ಅಭಿಮಾನಿ ನಾನು. ನನ್ಗೆ ಇವಾಗ ಆಟೋ ಮೇಲೆ ಹಾಕ್ಸೋಕ್ಕೆ ಕಾರಣ ಏನು ಅಂದರೆ, ನಾವೀಗ ಈ ಕಾಲದಲ್ಲಿ ನೋಡಿದ್ದೀವಿ, ತಂದೆನ ಬಿದಿಗೆ ಹೋಗೋ ಕಾಲದಲ್ಲಿ ತಾಯಿಗೋಸ್ಕರ ದೇಗುಲವನ್ನು ನಿರ್ಮಿಸಿದ್ದಾರೆ. ಅದೊಂದು ಅಭಿಮಾನಕ್ಕೋಸ್ಕರ ನಾನು ಆಟೋ ಮೇಲೆ ಹಾಕ್ಸಿದ್ದೀನಿ ನಾನು. ಓಕೆ ಸರ್, ಅಮ್ಮ ಮತ್ತೆ ಅಣ್ಣ ಸುಮಾರು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅಣ್ಣನ ಯಾವ ಸಿನಿಮಾ ನಿಮಗೆ ತುಂಬ ಇಷ್ಟ? ಸರ್, ನನಗೆ ಕನ್ನಡದ ಕಂದ ನಂಗೆ ಇಷ್ಟ. ನನಗೆ ಡ್ಯಾನ್ಸಲ್ಲಿ ನೋಡ್ಕೊಂಡು ಬೆಳೆದಿರೋದು ನಾವು. ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ. ನಮಗೇನು ಬಂದೇ ಒಂದು ಬೇಜಾರು ಅಂದರೆ, ಅವ್ರು ಚಿತ್ರರಂಗದಲ್ಲಿ ಉಳ್ಕೊಬೇಕಾಗಿತ್ತು. ಯಾವುದೋ ಕಾರಣಗಳಿಂದ ಅವರು ಚಿತ್ರರಂಗಕ್ಕೆ ದೂರ ಹಿಡಿದ್ದಾರೆ. ಅದೊಂದು ನಮಗೆ ಬೇಜಾರಾಗಿದೆ. ಓಕೆ ಸರ್, ಅಮ್ಮನ ಯಾವ ಗುಣಗಳು ನಿಮಗೆ ತುಂಬ ಇಷ್ಟ? ಸರ್, ಅಮ್ಮನ ಗುಣಗಳು ಅಂದರೆ, ಅವರು ಈ ಪ್ರಾಣಿ ಪಕ್ಷಿ ಮೇಲಿರೋ ಅವ್ರ ಪ್ರೀತಿ, ಅವ್ರ ಅಭಿಮಾನ ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಅವರು ಒಂದು ನಟಿತರ ಇರಲಿಲ್ಲ. ಮನೆಗೆ ಯಾರೇ ಬಂದರೂ ತುಂಬ ಸಹಾಯ ಮಾಡಿಕೊಂಡು, ಈ ಸಿನಿಮಾ ಫೀಲ್ಡ್ ಬಿಟ್ಟು ಅವರು ರೈತರು ಕೃಷಿ ಎಲ್ಲ ಮಾಡ್ಕೊಂಡವರು ತುಂಬ ಜನಗಳಿಗೆ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಈ ಪ್ರಾಣಿ ಪಕ್ಷಿ ಮೇಲೆ ತುಂಬ ಪ್ರೀತಿ ಜಾಸ್ತಿ ಅವರಿಗೆ. ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ಆಸಿಫ್ ಅವರು ಇದ್ದರು. ಅವರ ಒಂದು ಆಟೋ ಕೂಡ ಅದು ಅಣ್ಣ ಮೊದಲೇ ಕಾಣಿಕೆ ಬೇರೆ ಕೊಟ್ಟಿದ್ದಾರೆ ಪೋಸ್ಟರ್ದು. ಖುಷಿ ಆಗ್ತಿದೆ. ಸರ್, ನಿಮ್ಮ ಈ ಒಂದು ವೃಕ್ಷ ಮಾತೇನೆ ಅಂತಲೇ ಹೇಳ್ಬೋದು. ನಿಮ್ಮ ಆಟೋನ ತುಂಬ ಸಕ್ಸಸ್ ಕಾಣಲಿ, ನಿಮ್ಮ ಅಷ್ಟು ಲಾಭಗಳನ್ನ ಆಶಿಸ್ಲಿ ಅಂತ ನಮ್ಮ ಚಾನಲಿಂದ ಕೇಳ್ಕೊಳ್ತೀನಿ.